ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇದ್ದು ಖರ್ಗೆ ನಿವಾಸಕ್ಕೆ ಬಂದಿರುವಂತಹ ರಾಜ್ಯ ನಾಯಕರು ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಭೆ ನಿಗದಿಯಾಗಿತ್ತು. ಆ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ರಾಜ್ಯದ ನಾಯಕರು ಭಾಗಿಯಾಗಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಸಚಿವ ಖಾತೆಯನ್ನ ನೀಡಬೇಕು, ತನ್ನ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಸ್ಥಾನವನ್ನ ನೀಡಬೇಕು, ಆ ಒಂದು ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ. ಆ ಪಟ್ಟಿಯನ್ನ ಈಗ ಹೈಕಮಾಂಡ್ ಮುಂದೆ ಕೂಡ ಇಟ್ಟಿರೋದು. ಈ ಹಿಂದೆ ಕೂಡ ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿತ್ತು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ತೆಗೆದುಕೊಂಡು ಹೋದಂತ ಪಟ್ಟಿಗೆ ಒಪ್ಪಿಗೆ ಸೂಚಿಸಿರಲಿಲ್ಲ. ಹೊಸಬರಿಗೆ ಅವಕಾಶವನ್ನ ಕೊಡಿ ಅಂತ ಅವರಿಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪೊಂದು. ನಮ್ಮ ಜೊತೆ ಡೆಸ್ಕ್ ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ ಉಪ್ಪೊಂದು, ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ದೆಹಲಿಯಲ್ಲಿ. ಇವತ್ತಾದ್ರೂ ಸಚಿವ ಸಂಪುಟದ ಪಟ್ಟಿ ಫೈನಲ್ ಆಗುತ್ತಾ? ಏನ್ ಮಾಹಿತಿ ಕೊಡ್ತೀರಿ? 4 ದಿನ ಆಯ್ತು ಪ್ರವೀಣ್. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಇವತ್ತು 4ನೇ ದಿನ. ಇವತ್ತಂತೂ ಇಂತೂ ಕಡೆಗೂ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಬಂದಿದ್ದಾರೆ. ನವದೆಹಲಿಯ ನಂಬರ್ 10 ರಾಜಾಜಿ ಮಾರ್ಗ್ ಅಲ್ಲಿರುವಂತಹ ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅಲ್ಲೇ ಕೆಸಿ ವೇಣುಗೋಪಾಲ್, ರಾಷ್ಟ್ರೀಯ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಹಾಗೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಷ್ಟು ಜನ ಕೂತು ಮಾತುಕತೆ ನಡೆಸ್ತಾ ಇದ್ದಾರೆ. ಕಳೆದ ಸಭೆಯಲ್ಲಿ ಆಲ್ಮೋಸ್ಟ್ ಒಂದು 14 ಜನರ ಹೆಸರು ಫೈನಲ್ ಆಗಿತ್ತು. ಇನ್ನುಳಿದ 4-5 ಹೆಸರುಗಳು ಏನು ಪೆಂಡಿಂಗ್ ಇತ್ತು, ಅದರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ಅದು ಕ್ರಿಯೇಟ್ ಮಾಡಬೇಕೋ ಬೇಡವೋ, ಡಿಸಿಎಂ ಸ್ಥಾನ ಹೆಚ್ಚುವರಿಯಾಗಿ ಬೇಕೋ ಬೇಡವೋ, ಅದು ಕೂಡ ಈ ಸಭೆಯಲ್ಲೇ ತೀರ್ಮಾನ ಆಗಬೇಕಾಗಿದೆ. ಇವತ್ತಿನ ಸಭೆ ಏನಾದರೂ ಅವರು ಅಂದುಕೊಂಡ ಹಾಗೆ ಎಲ್ಲವೂ ಕೂಡ ಆದದ್ದೇ ಆದರೆ ಪಟ್ಟಿ ಅಂತಿಮಗೊಂಡ್ರೆ ಸಂಪುಟ ವಿಸ್ತರಣೆಗೆ ಈಗಾಗಲೇ ರಾಜಭವನ ರಸ್ತೆಯಲ್ಲಿರುವಂತಹ ಲೋಕಭವನದಲ್ಲಿ ತಯಾರಿ ಎಲ್ಲ ಆಗಿದೆ. ಆದರೆ ದೆಹಲಿಯಿಂದ ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತಿನ ಸಭೆ ಆ ದೃಷ್ಟಿಯಿಂದ ಬಹಳ ಕ್ರೂಷಿಯಲ್ ಇದೆ. ಮತ್ತೆ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಕೆಲವು ಹೆಸರುಗಳ ವಿಚಾರದಲ್ಲಿ ತಮಗೆ ಬೇಕಾದವರನ್ನ ಸಂಪುಟದಲ್ಲಿ ಸೇರಿಸುವ ಬಗ್ಗೆ ಇಬ್ಬರು ಕೂಡ ಬಿಗಿಪಟ್ಟನ್ನ ಹಾಕ್ತಾ ಇರೋದ್ರಿಂದ ಸಭೆ ಇಲ್ಲಿಯವರೆಗೂ ಕೂಡ ಸಭೆ ವಿಳಂಬ ಆಗ್ಲಿಕ್ಕೂ ಅದು ಕಾರಣ ಆಗಿತ್ತು ಒಂದು ರೀತಿಯಲ್ಲಿ. ಈಗ ಸಭೆ ನಡೀತಾ ಇದೆ. ಸಭೆ ಒಳಗೂ ಕೂಡ ತಮ್ಮ ಬಿಗಿಪಟ್ಟನ್ನ ಬಹಳ ಬಲವಾಗಿ ಮಂಡಿಸ್ತಾ ಇರೋದ್ರಿಂದ ತೀರ್ಮಾನ ಅಂತಿಮವಾಗಿ ರಾಹುಲ್ ಗಾಂಧಿ ಏನ್ ತೆಗೆದುಕೊಳ್ತಾರೆ ಅದನ್ನು ಆಧರಿಸಿ ಪಟ್ಟಿ ಅಂತಿಮಗೊಳ್ಳೋದು. ಎಷ್ಟು ಜನರು ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅನ್ನೋದು, 20 ಸ್ಥಾನಗಳು ಖಾಲಿ ಇದೆ. ಆಲ್ಮೋಸ್ಟ್ 18 ಸ್ಥಾನಗಳನ್ನ ತುಂಬಬೇಕು ಅನ್ನೋದು ಒಂದು ಚರ್ಚೆಯ ಭಾಗ ಆಗಿತ್ತು. ಎಷ್ಟು ಸ್ಥಾನಗಳನ್ನ ತುಂಬುತ್ತಾರೆ ಅನ್ನೋದು ಕೂಡ ಈ ಸಭೆಯ ನಂತರವೇ ಅಂತಿಮ ಆಗುವಂತದ್ದಿದೆ. ಪ್ರವೀಣ್, ವೀರೇಂದ್ರ ಉಪ್ಪೊಂದು, ಈಗಾಗಲೇ ಹಿಂದೆ ಕೂಡ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಭಿನ್ನಾಭಿಪ್ರಾಯ ಇತ್ತು. ಇವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಇವರಿಗೆ ಕೊಡಬಾರದು ಅನ್ನೋದಿತ್ತು. ಅದು ಹೇಗೆ ಈಗ ಹೈಕಮಾಂಡ್ ಆ ಒಂದು ಭಿನ್ನಾಭಿಪ್ರಾಯವನ್ನ ಮುಂದೆ ಇಟ್ಕೊಂಡು ಯಾವ ರೀತಿಯಾಗಿ ಕನ್ಕ್ಲೂಷನ್ಗೆ ಬರ್ತಾರೆ, ಯಾವ ರೀತಿಯಾಗಿ ಯಾರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ, ಏನಾಗಬಹುದು ಅಂತ? ಪ್ರವೀಣ್, ಈಗ ಏನು ಸಂಪುಟ ವಿಸ್ತರಣೆಯನ್ನ ಮಾಡ್ತಾ ಇದ್ದಾರೆ, ಇದು 2028ರ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಿರೋದ್ರಿಂದ ಆ ತೀರ್ಮಾನ ಹೇಗಾಗುತ್ತೆ ಅಂದ್ರೆ, ನಂಬರ್ 1 ರಾಹುಲ್ ಗಾಂಧಿ ಅವರ ತೀರ್ಮಾನ ಅಂತಿಮ ಆಗುತ್ತೆ. ನಂಬರ್ 2 ಜಾತಿ ಆಧಾರವಾಗಿ ಇದನ್ನ ನೋಡ್ತಾರೆ. ನಂಬರ್ 3 ಪ್ರದೇಶ ಆಧಾರವನ್ನು ಕೂಡ ನೋಡ್ತಾರೆ. ಇವೆಲ್ಲವನ್ನೂ ಕೂಡ ಸಮೀಕರಿಸಿ ಅವರು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದಾರೆ. ಈ ಹಿಂದೆಯೇ ರಾಹುಲ್ ಗಾಂಧಿ ಅವರು ಮಾತನ್ನು ಹೇಳಿದ್ರು, ಏನಂತ, 55 ವರ್ಷದ ಒಳಗಿನವರಿಗೆ ಪ್ರಯಾರಿಟಿ ಕೊಡಿ, ಅಟ್ಲೀಸ್ಟ್ 50% ಅವರಿರಲಿ, 20 ಜನರ ಪೈಕಿ ಕನಿಷ್ಠ 10 ಜನರಿಗೆ 55 ವರ್ಷದ ಒಳಗಿನವರಿಗೆ, ಹಿಂದೆ ಯಾರು ಸಚಿವರಾಗಿಲ್ವೋ ಅವರಿಗೆ, ಹಾಗೆ ಕೆಲವು ಫಸ್ಟ್ ಟೈಮರ್ಸ್ಗೂ ಕೂಡ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳಿದ್ರು. ಆ ಮಾರ್ಗಸೂಚಿಯ ಪ್ರಕಾರವೇ ಇವತ್ತು ಸಭೆಯಲ್ಲಿ ಅಂತಿಮ ಆಗುವಂತದ್ದಿದೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಯಾವುದನ್ನ ಓಕೆ ಮಾಡ್ತಾರೋ ಅದೇ ಪಟ್ಟಿ, ಆ ಪಟ್ಟಿಯ ಪ್ರಕಾರವೇ ಸಂಪುಟ ವಿಸ್ತರಣೆ ಪ್ರಮಾಣ ವಚನ ಆಗುವಂತದ್ದಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ಉಪ್ಪೊಂದು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ